ವೆಲ್ಕಮ್ ಬ್ಯಾಕ್ ಟು ರೇಖಾ ಶುಚಿ ರುಚಿ ಚಾನಲ್. ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನಾನು ನಿಮಗೆ ಗೊಜ್ಜು ಅವಲಕ್ಕಿ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ಜಾರಿಗೆ ಒಣ ಅವಲಕ್ಕಿಯನ್ನು ತಗೊಂಡು ತರಿಯಾಗಿ ನೀವು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬೇಕು. ಹಾಕಿ ರಿವರ್ಸಲ್ಲಿ ತಿರುಗಿಸ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ತರಿಯಾಗಿರಬೇಕು. ನಂತರ ಒಂದು ಬಟ್ಟಲಿಗೆ ಹಾಕಿ ನೀರನ್ನು ಸೇರಿಸಿ 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಧೂಳಿನ ಅಂಶ ಹೆಚ್ಚಿನದಾಗಿ ಅವಲಕ್ಕಿಯಲ್ಲಿ ಇರುತ್ತೆ. ಹಾಗಾಗಿ ಚೆನ್ನಾಗಿ ನೀರನ್ನು ಶೋಧಿಸಿದ ನಂತರ 10 ನಿಮಿಷಗಳ ಕಾಲ ಇಟ್ಬಿಡಿ. ಒಂದು ಪ್ಲೇಟನ್ನು ಮುಚ್ಚಿ ಒಗ್ಗರಣೆಗೆ ಒಂದು ಬಾಣಲೆಯನ್ನು ತೆಗೆದುಕೊಂಡು 3 ಸ್ಪೂನು ಎಣ್ಣೆಯನ್ನು ಸೇರಿಸಿ 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ, ಸ್ವಲ್ಪ ಕಡಲೆಕಾಯಿ ಬೀಜ, ಇಂಗು, ಹಾಗೆ ಒಂದು 3 ಒಣಮೆಣಸಿನ್ಕಾಯಿಯನ್ನು ಸೇರಿಸಿ ನಂತರ ಒಂದು ಹಿಡಿಯುವಷ್ಟು ಹುಣಸೆಹಣ್ಣನ್ನು ತಗೊಂಡು ಅದರ ಒಂದು ರಸವನ್ನು ಚೆನ್ನಾಗಿ ಶೋಧಿಸಿಕೊಳ್ಳಿ. 2 ಸ್ಪೂನಷ್ಟು ಬೆಲ್ಲದ ಪುಡಿ, 1 ಸ್ಪೂನು ಅರಿಶಿಣದ ಪುಡಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 2 ನಿಮಿಷಗಳ ಕಾಲ ಆ ನೀರು ಕುದಿಯೋದಕ್ಕೆ ಬಿಡಿ. ಕುದ್ದ ನಂತರ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, 3 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನಂತರ ಚೆನ್ನಾಗಿ ಗಂಟಾಗದಿರೋ ರೀತಿಯಲ್ಲಿ ತಿರುಗಿಸ್ತಾನೇ ಇರಬೇಕು. ನೀವು ಪಾಕದ ರೀತಿಯಲ್ಲಿ ಬರಬೇಕು, ಅದುವರೆಗೂ ಸಹ ಈ ಥರ ತಿರುಗಿಸ್ತಾನೇ ಇರಿ. ಪುಡಿ ಮಾಡಿ ಇಟ್ಕೊಂಡಂತಹ ಅವಲಕ್ಕಿಯನ್ನು ನಾನು ಈಗ ಆ ಗೊಜ್ಜಿಗೆ ಸೇರಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಪುಡಿ ಅವಲಕ್ಕಿಯನ್ನು ಸೇರಿಸಿದ ನಂತರ ಗೊಜ್ಜಿನ ಅಂಶ ಅವಲಕ್ಕಿಗೆ ಚೆನ್ನಾಗಿ ಹೊಂದಬೇಕು. ಅದುವರೆಗೂ ಸಹ ನೀವು ತಿರುಗಿಸ್ತಾನೆ ಹೋಗಿ. ಎಲ್ಲ ಕಡೆಯೂ ಸಹ ತಿರುಗಿಸಿ ಕಂಪ್ಲೀಟಾಗಿ ಅದಕ್ಕೆ ಎಲ್ಲ ಅಂಶ ಸೇರ್ಕೋಬೇಕು ಗೊಜ್ಜಿಂದು ಅವಲಕ್ಕಿಗೆ. ಆ ರೀತಿಯಲ್ಲಿ ನೋಡಿ, ಈಗ ಚೆನ್ನಾಗೆ ಹೊಂದಿದೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು 4 ರಿಂದ 5 ಸ್ಪೂನು ಒಣ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಈ ರೀತಿಯಲ್ಲಿ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.